ಹಾಯ್ ಎಲ್ಲರಿಗೂ, ಎಲ್ಲ ಅಡುಗೆ ಮನೆಯವ್ರಿಗೂ ಸ್ವಾಗತ. ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಕ್ಯಾರೆಟ್ನ ಕಟ್ ಮಾಡಿ ತೊಳೆದು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದನ್ನು ನಾನು ನೀಟಾಗಿ ಸೋಸ್ಕೊತೀನಿ. ಸ್ವಲ್ಪ ಮಿಕ್ಸಿ ಜಾರಲ್ಲಿ ನೀರು ಕೂಡ ಸೇರಿಸ್ಕೊಂಡು ನೀಟಾಗಿ ಸೋಸ್ಕೊತೀನಿ. ಇವಾಗ ಸೋಸಿದಾದಮೇಲೆ ಇದಕ್ಕೆ ನಾನು 1 ಕಪ್ಪಷ್ಟು ಕಾನ್ಫ್ಲೋರ್ ಕೂಡ ಸೇರಿಸ್ಕೊತೀನಿ. ಹಲ್ವಾ ಮಾಡೋದಕ್ಕೆ ಕಾನ್ಫ್ಲೋರ್ ಹಾಕ್ಕೊಳ್ಳೇಬೇಕಾಗುತ್ತೆ. 1 ಕಪ್ಪಷ್ಟು ಸೇರಿಸ್ಕೊತಾ ಇದ್ದೀನಿ. ಒಳ್ಳೆ ಘಮ ಬೇಕು ಅಂದರೆ 1-2 ಏಲಕ್ಕಿ ಕೂಡ ನೀವು ಹಾಕ್ಕೋಬೋದು. ಕೆಲವ್ರು ಹಾಕಲ್ಲ, ನಾನು ಕೂಡ ಹಾಕ್ಕೊಂಡಿಲ್ಲ. ಇಲ್ಲಿ 1 ಕಪ್ಪಷ್ಟು ನೀರನ್ನ ಗ್ಯಾಸ್ ಮೇಲೆ ನಾನು ಇಟ್ಟು ಬಿಸಿಗಿಟ್ಟಿದ್ದೀನಿ. 1 ಕಪ್ಪಷ್ಟು ಸಕ್ಕರೆ ಕೂಡ ಸೇರಿಸ್ಕೊಂಡು ಮಾಡಿಟ್ಟಿರೋಂಥ ಜ್ಯೂಸನ್ನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಫುಡ್ ಕಲರ್ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಕಲರ್ಗೆ ಹಾಕ್ಕೋಬೇಕು. ನನಗೆ ಕಲರ್ ಬೇಕು ಅನಿಸ್ತು, 1 ಸ್ಪೂನಷ್ಟು ಹಾಕ್ಕೊಂಡು 1 ಸ್ಪೂನಷ್ಟು ತುಪ್ಪ ಕೂಡ ಸೇರಿಸ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ, ಒಂದು 7-8 ನಿಮಿಷದಲ್ಲಿ ಹಲ್ವಾ ರೆಡಿ ಆಗೋಗುತ್ತೆ. ತುಂಬಾ ಸುಲಭ. ಒಂದು 4 ಟೇಬಲ್ ಸ್ಪೂನಷ್ಟು ಮತ್ತೆ ತುಪ್ಪನ ನಾನು ಸೇರಿಸ್ಕೊಂಡಿದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಬೆಂದಾದಮೇಲೆ ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು. ಇಲ್ಲಿ ನಾನು ಪ್ಲೇಟ್ ತೊಗೊಂಡಿದ್ದೀನಿ. ಬಾಕ್ಸ್ ಟೇಪಲ್ಲಿರುವಂಥ ಪ್ಲೇಟಿಗೆ ಬೆಂದಿರುವಂಥ ಹಲ್ವಾನ ಸೇರಿಸ್ತಾ ಇದ್ದೀನಿ. ಗೋಡಂಬಿ ಮತ್ತು ಸ್ವಲ್ಪ ಬಾದಾಮು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ತಿನ್ನೋದಕ್ಕೆ ಬಾಯಿಯಲ್ಲಿ ಸಿಗ್ತಾಯಿದ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತ. ಬೇಕಾದರೆ ಹಾಕ್ಕೋಬೋದು, ಇಷ್ಟ ಆದರೆ ಪ್ಲೇನ್ ಕೂಡ ಮಾಡ್ಕೋಬೋದು. ನೋಡಿ, ಕಟ್ ಮಾಡಿದ್ದೀನಿ ಹಲ್ವಾನ. ಎಷ್ಟು ಚೆನ್ನಾಗಿದೆ, ಸಖತ್ತಾಗಿತ್ತು ಟೇಸ್ಟು ಕೂಡ. ಒಂದ್ಸಲಿ ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಬಾಯ್.